ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಇವತ್ತು ನಾವು ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನಾನು, ಪಾಪು, ಮುದ್ದು, ಅಜ್ಜಿ 4 ಜನ ಹೊರಟಿದ್ದೀವಿ. ಎಸ್, ಇವಾಗ ಅಜ್ಜಿ ಬರ್ತಾರೆ, ವೆಯ್ಟ್ ಮಾಡಬೇಕು. ಅಜ್ಜಿನೂ ಬಂದಿಲ್ಲ. ಅಜ್ಜಿ ಮಂಗಳೂರಿಂದ ಬರಬೇಕು. ಆ್ಯಂಡ್ ಚಿನ್ನಿ ಕೂಡ ಬರ್ತೀನಿ ಅಂತೇಳೆ, ಬಿಕಾಸ್ ಅಜ್ಜಿ ಬರ್ತಿದ್ದಾರಲ್ಲ, ಹಂಗಾಗಿ ಚಿನ್ನಿ ನಮ್ಮ ಮನೆಗೆ ಬರ್ತೀನಿ ಅಂತೇಳೆ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮನೆ ದೇವ್ರ ಪೂಜೆನ ಮಾಡ್ತೀನಿ. ಹಾಗಾಗಿ ಶುಕ್ರವಾರ ದೇವ್ರ ಸಾಮಾನು ತೊಳಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಹಿಂದಿನ ದಿನವೇ ಎಲ್ಲ ದೇವ್ರ ಸಾಮಾನು ತೊಳ್ಕೊಂಡೆ. ಬಟ್ ಫೋಟೋನ ಮಾತ್ರ ಶುಕ್ರವಾರ ಬೆಳಗ್ಗೆನೇ ಒರೆಸ್ಕೊಂಡು ನೀಟಾಗಿ ಕುಂಕುಮ ಎಲ್ಲ ಇಟ್ಬಿಟ್ಟು ಮನೆ ದೇವರೆಲ್ಲ ನಮ್ಮ ಮನೆ ದೇವರನ್ನ ಮಾಡಿಸಿಟ್ಟಿದ್ದೀನಿ. ಅದನ್ನೆಲ್ಲ ಪೂಜೆ ಮಾಡಿ ನಾವು ಮನೆ ದೇವ್ರನ್ನ ಮಾಡ್ತೀವಿ. ಇವತ್ತು ಊರಿಗೆ ಹೋಗೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಬಿಡೋಣ ಅಂತ ಎಲ್ಲ ಫೋಟೋಗಳನ್ನು ನೀಟಾಗಿ ಒರೆಸಿ ಇಡ್ತಾಯಿದ್ದೀನಿ. ನೋಡಿ, ಒರೆಸಿಟ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ದೇವ್ರ ರೂಮ್ ಕೆಲಸ ಅಂತೂ ಆಯಿತು. ಮಗುಗೆ ಊಟ ಮಾಡಿಸ್ಬಿಡೋಣ ಅಂತ ಮಗುಗೆ ಊಟ ಮಾಡಿಸ್ತಾ ಇದ್ದೀನಿ. ಚಿನ್ನಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದರೆ ಈಗ ನನ್ನ ಮಿನ್ನಿ ಬಂತಲ್ಲಪ್ಪ. ಅಮ್ಮ ಹೇಳಿಕಂದ ಬರ್ತಾ ಇದ್ದಲ್ಲ. ಬರ್ಲಿ ತಡಿ, ಬರ್ಲಿ. ಪಾಪಗೆ ಎತ್ಕೊಂಡು ಬರ್ಬೇಕಲ್ಲ. ಯಸ್, ವೆಲ್ಕಮ್. ಹಾಯ್. ನಮ್ಮ ಕುಟ್ರನ್ನ ನೋಡು, ಲಂಗ ಹಾಕೊಂಡಿರೋದು. ಲಂಗ ಕುಟ್ಟ ಆಟೋದಲ್ಲಿ ಬಂದ ನವೀನು. ಹೌದಾ ಅಜ್ಜಿ? ಎಷ್ಟೊತ್ತಾಯ್ತು ಬರೋಕ್ಕೆ? ಕೂರ್ಗಿಂದ ಇಲ್ಲಿಗೆ ಬರೋಕ್ಕೆ? 10 ಗಂಟೆಗೆ ಬರ್ತೀರಾ ಅಂದ್ಕೊಂಡೆ. ಇಲ್ಲೂ ಸಕ್ಕತ್ತಿದೆ ಅಂದರೆ ಇಲ್ಲೆಲ್ಲ ತುಂಬ ಮಾರ್ತಾರೆ ಅಂದೆ. ನಾನು ತಂದಾಗ 61 ಒಬ್ಬ 70 ಅಂದ. ಕಿಲೋ ಅಲ್ಲ, ಕಿಲೋನಾ? 1/4 kg. ಒಬ್ಬ 71, ಒಬ್ಬ 60 ಅಂದ. ಇನ್ನೊಂದು ಒಬ್ಬ 60 ಅಂದು. ನಾನು ಅದು ಇದು ಉಳಾಪಳ ಅಂದಿದೆ 50. ಹೌದು. ಬಿಚ್ಚಿಬಿಡೋಣ. ಇದು ಈಗ ಜಸ್ಟ್ ತಿನ್ನಿಸ್ದೆ. ಇವ್ರು ಇವಾಗ ಜಸ್ಟ್ ಬಂದ್ರು. ಪಾರ್ಕ್ ಮಾಡ್ತಿದಾರಲ್ಲ, ಜಾಗ ಇಲ್ಲೇನೋ ಅಲ್ಲ. ಹಾಗೋ ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ ನೋಡು, ದೂರದಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ನಾನಿವಾಗ ಭರತ್ ಶರ್ಟ್ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಬಿಕಾಸ್ ನಂದು ಟಾಪ್ ಸಿಕ್ತು, ಅವ್ರದ್ದು ನೆನ್ನೆ ಸಿಗಲೇ ಇಲ್ಲ. ಅದಕ್ಕೆ ಆಮೇಲೆ ಇವತ್ತು ಲಾಸ್ಟ್ ಮೂಮೆಂಟ್ ಇವತ್ತೇ ಆ್ಯಕ್ಚುಲಿ ನಾವು ಹೊರಡ್ತಾ ಇರೋದು. ರಾತ್ರಿ ಶರ್ಟ್ ಬೇಕೇ ಬೇಕು, ರೆಡ್ ಕಲರು ಅಂದ್ಬಿಟ್ಟು ಇವಾಗ ಹುಡ್ಕೊಂಡು ಬಂದಿದ್ವಿ. ಎಷ್ಟೊಂದು ಅಲ್ಲೂ ಮಾಲಲ್ಲೂ ಹುಡ್ಕೊಬಿಟ್ವಿ, ಅಲ್ಲೂ ಸಿಗಲಿಲ್ಲ. ಅದು ಕಲರೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಹೋಗ್ಲಿ ಬ್ರ್ಯಾಂಡೆಡಲ್ಲೇ ತೊಗೊಳ್ಳೋಣ ಅಂತಂದರೆ ಬ್ರ್ಯಾಂಡೆಡಲ್ಲೂ ಸಿಗ್ತಿಲ್ಲ. ಆ್ಯಕ್ಚುಲಿ ಬ್ರ್ಯಾಂಡೆಡಲ್ಲೇ ಹಾಕೊಳ್ಳೋದವರು. ಫ್ರೆಂಡ್ಸ್, ಅಜ್ಜಿ ಬಂದರು ಊರಿಂದ, ನೋಡಿದ್ರಲ್ಲ. ಈಗ ನಾನು, ಅಜ್ಜಿ, ಪಾಪು ಮತ್ತು ಚಿನ್ನಿ ಎಲ್ಲರೂ ಮನೇಲೇ ಇದ್ದಾರೆ. ನಾವು ಅವ್ರನ್ನ ಬಿಟ್ಬಿಟ್ಟು ಮಿನ್ನಿ ಕರ್ಕೊಂಡು ಶರ್ಟ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ವಿ. ಬಿಕಾಸ್ ನಮಗೆ ನೆನ್ನೆ ಶರ್ಟ್ ಸಿಗಲೇ ಇಲ್ಲ. ಓನ್ಲಿ ಟಾಪ್, ನಂದು ರೆಡ್ ಕಲರ್ ಟಾಪ್ ಸಿಕ್ತು. ಈಗ ಅವ್ರಿಗೆ ರೆಡ್ ಕಲರ್ ಶರ್ಟ್ ಹುಡುಕ್ತಿದ್ದಾರೆ. ಸುಮಾರು ಅಂಗಡಿ ಹುಡುಕಿದ್ವಿ, ಸಿಗಲಿಲ್ಲ. ಇಲ್ಲೇನೋ ಇದೆ, ಇದು ರೆಡ್ ಅಲ್ಲ ಆರೆಂಜ್ ಅಂತ ಹೇಳ್ತಾ ಇದ್ದಾರೆ. ನಿಮಗಿದು ಹೆಂಗೆ ಕಾಣಿಸ್ತಾ ಇದೆ? ನಾನು ರೆಡ್ ಅಂತ ಇದ್ದೀನಿ, ರೆಡ್ ಅಂತ ಹೇಳಿದ್ರೆ ದಿಸ್ ಇಸ್ ಆರೆಂಜ್ ಅಂತ ಹೇಳ್ತಾ ಇದ್ದಾರೆ. ಅಂತ ಅದು ಇಷ್ಟ ಆಗ್ತಿಲ್ಲ. ನೋಡೋಣ ಅವ್ರಿಗೆ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ನೀ ಎಲ್ಲೋಗಿದ್ದೆ? ಎಲ್ಲಿದ್ದೆ? ಏನು ಮಾಡ್ತಿ? ಬಟ್ಟೆ ತರಕ್ಕೆ ಬಂದಿದ್ಯಾ? ಮೋನಿ ಮತ್ತು ಸೊಂಟು ಎಲ್ಲಿ? ಮೋನಿ ಸೊಂಟುಗೆ ಯಾಕೆ ಕರ್ಕೊಂಬಂದಿಲ್ಲ? ಹಾಂ, ಹೊಡೆದ್ನಾ? ಯಾರಿಗೆ? ಹಾಂ, ಏನು ಮಾತಾಡ್ತಿದ್ದೆ ಅಂತಾನೆ ಗೊತ್ತಾಗ್ತಿದೆ. ಅವನದು ಚಿಪ್ಪು. ಅವಾಗಲೇನೋ ಅಂದಲ್ಲ. ಚಿಪ್ಪಲ್ಲ, ಅದು ಚಿಪ್ಸು. ಫಿಶ್ ಅಲ್ಲ ಮಗನೆ, ಚಿಪ್ಸು. ಹಾಂ, ಏನಾಗಲ್ಲ.
ಏನಾಗಲ್ಲ. ಏನು ಕುದುರೆ ಓಡಿ ಬಂದಿತ್ತ. ಸೂಪರ್. ರೆಡ್ ಇದು ಪಕ್ಕ ರೆಡ್ ನೋಡಿ. ಇದು ಫಾರ್ಮಲ್ಸ್ಗೆ ಹಾಕೋಬೋದಾ? ಜೀನ್ಸ್ ಮೇಲೆ ಹಾಕೋಬೇಕಾ? ಇಷ್ಟ ಆಗ್ಲಿಲ್ವಾ? ನಂಗೆ ಚೆನ್ನಾಗಿದೆ ಜೀನ್ಸ್ ಮೇಲೆ, ಚೆನ್ನಾಗಿ ಕಾಣಿಸ್ತಿದ್ದೀರ. ಇಲ್ಲಿ ಸೆಲೆಕ್ಟೆಡ್, ನಾನು ಹೇಳಿದೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ರೆಡ್ಡೇ. ಆ್ಯಂಡ್ ಎಸ್, ಇವಾಗ ಮನೆಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಬೇಕು. ರಾತ್ರಿನೇ ನಾವು ಊರು ಬಿಡಬೇಕು. ಆದರೆ ನಾವಿನ್ನೂ ಬ್ಯಾಗ್ ಪ್ಯಾಕ್ ಮಾಡಿಲ್ಲ. ನಾನು ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ವ್ಲಾಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ವ್ಲಾಗಲ್ಲೇ ಸೇರಿಸ್ಬಿಡ್ತೀನಿ. ಈ ವ್ಲಾಗಲ್ಲೇ ನಾನು ಅದನ್ನು ಸೇರಿಸ್ಬಿಡ್ತೀನಿ, ಓಕೆನಾ? ಆ್ಯಂಡ್ ಯು ನೋ ವಾಚ್ ಪಾಪು ಏನು ಮಾಡ್ತಿದ್ದಾನೋ ಏನೋ ಟೆನ್ಸ್. ಈಗ ಮನೆಗೆ ಹೋಗಿ ಅವನಿಗೆ ಊಟ ಮಾಡಿಸ್ಬೇಕು, ರೆಡಿ ಆಗಬೇಕು, ಎಲ್ಲ ಎತ್ತಿಟ್ಕೋಬೇಕು. ನನಗೆ ಫುಲ್ ಟೆನ್ಷನ್ ಆಗ್ತಿದೆ ಫ್ರೆಂಡ್ಸ್. ನಾನು ಟೈಮೇ ಸಾಕಾಗ್ತಿಲ್ಲ ಅಂತ ಇದ್ದೀನಿ. ಇಲ್ಲಿ ನೋಡಿದ್ರೆ ತಿನ್ನಕ್ಕೆ ಬಂದಿದ್ದಾರೆ. ಟೈಮ್ ಇಲ್ಲ ಜೋಡಿಸ್ಕೊಳ್ಳೋಕ್ಕೆ, ಬಟ್ಟೆ ಜೋಡಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಇಲ್ಲ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂದ್ಬಿಟ್ಟು ಬಂದವ್ರೆ. ಇಬ್ಬರು ಅಪ್ಪ ಮಗಳು ಇಬ್ಬರು ಬ್ಯಾಟಿಂಗ್ ಆಡೋಕ್ಕೆ ಬಂದಿದ್ದಾರೆ. ಅಪ್ಪ ಮಗಳು ಇಬ್ಬರು ಬ್ಯಾಟಿಂಗ್ ಆಡೋಕ್ಕೆ ಬಂದಿದ್ದಾರೆ. ಕಳ್ಳರು. ವಿಡಿಯೋ ಕಾಲ್ ಮಾಡಿದ್ದೀನಿ ಅಮ್ಮಂಗೆ. ಗೈಸ್ ಫೈನಲಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನು 2-3 hours ಇದೆ ಅಷ್ಟೇ. ನಾನು ಇವಾಗ ಇಲ್ಲಿ ಮೈಸೂರಿಂದ ಹೊರಡೋದಕ್ಕೆ ಏರ್ಪೋರ್ಟ್ ಕಡೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಸೊ ನಾನಿವಾಗ ಪ್ಯಾಕೇ ಮಾಡಿಲ್ಲ, ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ. ನನ್ನ ಒಂದು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀನಿ. ಟೆನ್ಷನ್ ಮಾಡಿದ್ರೆ ಕೈಕಾಲು ಅಲ್ಲಾಡೋದಿಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ ನೋಡಿ. ಇವಾಗ ಅದಕ್ಕೆ ಹಿಂಗೆ ಇದು ಜಾರು ಮಗುಗೆ, ಮಿಕ್ಸ್ಚರು ಬ್ಲೆಂಡರ್ ಇವಾಗ ಜಸ್ಟ್ ಆರ್ಡರ್ ಮಾಡಿ ತರಿಸ್ಕೊಂಡೆ. ಅಲ್ಲಿ ಊಟ ಗೀಟಕ್ಕೆ ಏನಾದರೂ ಬೇಕಾಗುತ್ತೆ ಅಂತ. ಸೊ ಅದನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕ್ಯಾಬಿನ್ಗೆ ಹಾಕೋಣ ಅಂತ ಇದ್ದೀನಿ, ಸಾರಿ ಚೆಕ್ಕಿನ್ಗೆ ಕಳ್ಸೋಣ ಅಂತ ಇದ್ದೀನಿ. ಆ್ಯಂಡ್ ಇವೆಲ್ಲ ಬ್ಯಾಗು ಫುಲ್ ಚೆಕ್ಕಿನ್ ಬ್ಯಾಗ್ ಇದು. ನಾನು ಚೆಕ್ಕಿನ್ ಬ್ಯಾಗ್ ರೆಡಿ ಮಾಡ್ತಿದ್ದೀನಿ. ಕ್ಯಾಬಿನ್ ಬ್ಯಾಗ್ನ ಬೇರೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಗು ಸ್ವೆಟರು, ಟೋಪಿ ಮತ್ತು ಸಾಕ್ಸು ಮತ್ತು ಎಕ್ಸ್ಟ್ರಾ ಏನಾದರೂ ಟವಲ್ಸು ಅವೆಲ್ಲ ಬೇಕು ಅಂತಂದರೆ ಇದರಲ್ಲಿ ಇಟ್ಟಿದ್ದೀನಿ. ಡ್ರೈ ಶೀಟ್ಸು ಎಲ್ಲ ಮಗುಗೆ ಇದರಲ್ಲಿ ಇಟ್ಟಿದ್ದೀನಿ. ಈಗ ಫಸ್ಟು ಮಗುದ್ದು ಜೋಡಿಸ್ಕೊಂಡಿದ್ದೀನಿ ಪೂರ್ತಿ. ಇದು ಕ್ಯಾರಿ ಮಾಡೋದಕ್ಕೆ ಕ್ಯಾರಿ ಬ್ಯಾಗು. ನಾನು ಇದನ್ನ ಕ್ಯಾರಿ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತೀನಲ್ವಾ, ಸೊ ಇದನ್ನು ಕಟ್ಕೊಂಡು ಹೋಗ್ತೀನಿ. ಈಗ ನನ್ನ ಹಸ್ಬೆಂಡ್ದು ಅರೇಂಜ್ ಮಾಡಿ ತೋರಿಸ್ತೀನಿ. ಈಗ ಶರ್ಟು ಮತ್ತು ಪ್ಯಾಂಟು. ಮತ್ತು ಇದು ಯಾವಾಗ ಹಾಕೊಳ್ಳೋದು? ಈ ಶರ್ಟ್ ಪ್ಯಾಂಟು ನಾಳೆ ಹಾಕೋದು. ಓಕೆ, ಇದನ್ನು ಭಾನುವಾರ ಹಾಕಿದ್ದಾರೆ. ಆ್ಯಂಡ್ ವೇರ್ ಇಸ್ ರೆಡ್ ಡ್ರೆಸ್. ಇದು ಈಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಈ ಕಡೆ ಹಾಕ್ತೀನಿ. ಪ್ಯಾಂಟ್ ಕಡೆ ಇದೆ. ಆ್ಯಂಡ್ ಇದು ಎಕ್ಸ್ಟ್ರಾ ಇನ್ನರ್ಸು ಮತ್ತು ಶಾರ್ಟ್ಸು ಎಲ್ಲ ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ. ಇದು ನನ್ನ ಬಟ್ಟೆ, ಯಾವಾಗ ಹಾಕ್ಕೊಳ್ತೀನಿ ಅನ್ನೋದು. ಗೈಸ್ ಐ ಆಮ್ ರಿಯಲಿ ಸಾರಿ. ನಾನು ಇದನ್ನು ಸ್ಪೆಷಲ್ ವ್ಲಾಗು ಈಗ ಕರ್ಕೊಂಡು ಅಂದರೆ ಈಗ ಬರೀ ಪ್ಯಾಕಿಂಗ್ ವೀಡಿಯೋ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಟೈಮ್ ನಾಟ್ ಪರ್ಮಿಟಿಂಗ್ ಮೀ ಟು ದಾಟ್. ಎವ್ರಿಥಿಂಗ್ ಕಳ್ತಿ. ಈಗ ಸೋಪು, ಬ್ರಷು. ಗೈಸ್ ಇದು ಕ್ಯಾಬಿನ್ ಬ್ಯಾಗಲ್ಲಿ ಜಸ್ಟ್ ನನ್ನ ಪರ್ಸು, ಚಾರ್ಜರು ಮತ್ತು ಮೊಬೈಲು. ಇನ್ನೊಂದು ಮೊಬೈಲು ವ್ಲಾಗ್ ಮಾಡ್ತೀನಿ ನಾನು ಇಟ್ಕೋತೀನಿ. ಎಸ್, ಅಷ್ಟು ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಆ್ಯಂಡ್ ಇನ್ನೊಂದು ಡೈಪರ್ ಬ್ಯಾಗು ಮಗುದು ಊಟ ಮಾಡೋದು. ಆ್ಯಂಡ್ ಎಸ್, ವಾಟರ್ ಬಾಟಲ್ ಒಂದು ಬೇಕಾದ್ರೆ ತೊಗೊಂಡು ಬನ್ನಿ, ಅಲ್ಲಿ ನೀರು ಚಲ್ಬೇಕಂತೆ. ಆ್ಯಂಡ್ ಅವರು ನೀರು ಕೊಡ್ತಾರೆ, ಸೊ ನೋ ವರೀಸ್. ಆ್ಯಂಡ್ ಪಾಪುದು ಡೈಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ವೈಪ್ಸ್ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪ್ಯಾಕ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಶೋರ್ ನಾನು ಏನು ಬಿಟ್ಟಿದ್ದೀನಿ ಅಂತ. ಒಂದ್ಸೆಗೆ ನಾನು ರೀಕಾಲ್ ಮಾಡ್ತಿದ್ದೀನಿ ಈಗ. ಓಕೆ ಗೈಸ್, ಐ ವಿಲ್ ಸಿ ಯು ನೆಕ್ಸ್ಟ್.